ಜೋಗ ಜಲಪಾತದ ಪೂರ್ತಿ ಖಬರ್. ಎಲ್ಲಿದ್ದೆ ಮಾರಾಯ್ರೆ ಇದು? ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕಿನ ಹತ್ರಾನೇ ಈ ಜೋಗ ಜಲಪಾತ ಇರೋದು. ಶರಾವತಿ ಹೊಳೆ ಸುಮಾರು 253 ಮೀಟರ್ 830 ಅಡಿ ಎತ್ತರದಿಂದ ಬೋರ್ ಕರೆದುಕೊಂಡು ಕೆಳಗೆ ಬೀಳ್ತದೆ. ಇದನ್ನ ನಮ್ ಜನ ಪ್ರೀತಿಯಿಂದ ಜೋಗದ ಗುಂಡಿ ಇಲ್ಲಾಂದ್ರೆ ಗೆರುಸೊಪ್ಪ ಜಲಪಾತ ಅಂತಾನೂ ಕರೀತಾರೆ. ಏನಿದ್ರ ವಿಶೇಷ ಮಾರಾಯ್ರೆ? ನಮ್ಮ ಕರ್ನಾಟಕದಾಗೆ ನಂಬರ್ 1 ಜಾಗ ಅಂದ್ರೆ ಇದೇ ಕಣ್ರಿ. ಮಳೆಗಾಲದಲ್ಲಂತೂ ಇದರ ಗಮ್ಮತ್ತೇ ಬೇರೆ. ನೋಡೋಕೆ 2 ಕಣ್ಣು ಸಾಲುದಿಲ್ಲ. ಒಂದಲ್ಲ, ಎರಡಲ್ಲ, 4 ಬೇರೆ ಬೇರೆ ಧಾರೆಯಾಗಿ ಕೆಳಗೆ ಧುಮುಕೋದೆ ಇದರ ಅಸಲಿ ಮ್ಯಾಜಿಕ್. ಆ 4 ಧಾರೆಗಳು ಯಾವ್ಯಾವವು? ರಾಜ ಗಂಭೀರವಾಗಿ ನೆಟ್ಟಗೆ ಒಂದೇ ಸರಿಗೆ ಕೆಳಗೆ ಧುಮುಕೋ ದೊಡ್ಡ ಧಾರೆ. ರಾಣಿ ಹೆಸರಿಗೆ ತಕ್ಕಂಗೆ ಸೈಲೆಂಟ್ ಆಗಿ ಮೆಲ್ಲಗೆ ಬಳುಕುತ್ತಾ ಬರೋ ಸುಂದರಿ. ರೋರರ್ ಹೆಬ್ಬುಲಿ ತರ ಗರ್ಜನೆ ಮಾಡ್ತಾ ದೊಡ್ಡ ಸೌಂಡ್ ಮಾಡ್ಕೊಂಡು ನುಗ್ಗೋ ಧಾರೆ. ರಾಕೆಟ್ ಸಖತ್ ಸ್ಪೀಡಲ್ಲಿ ರಾಕೆಟ್ಗೆ ಕಾಂಪಿಟೇಷನ್ ಕೊಡ್ತಾ ಕೆಳಗೆ ಹಾಯ್ ಅಂತ ಧುಮುಕೋ ಧಾರೆ. ಹೋಗೋಕೆ ಒಳ್ಳೆ ಟೈಮ್ ಯಾವುದು? ಜುಲೈನಿಂದ ಅಕ್ಟೋಬರ್ ನಡುವೆ ಹೋದ್ರೆ ಸಖತ್ ಇರ್ತದೆ. ಮಳೆಗಾಲದಲ್ಲಿ ಮತ್ತೆ ಮಳೆ ನಿಂತ ಕೂಡ್ಲೇ ಜೋಗದ ಕಳನೇ ಬೇರೆ. ಈ ಟೈಮಲ್ಲಿ ಹೊಳೆ ಫುಲ್ ತುಂಬಿ ಹರಿಯೋದ್ರಿಂದ ಜಲಪಾತ ಜೋರಾಗಿ ನೋಡೋಕೆ ಮಸ್ತ್ ಕಾಣ್ತದೆ. ಏನೇನ್ ನೋಡಬಹುದು ಅಲ್ಲಿ? ಮೇನ್ ವ್ಯೂ ಪಾಯಿಂಟ್. ನಿಂತುಕೊಂಡು ಇಡೀ ಜಲಪಾತದ ಚಂದ ನೋಡೋಕೆ ಸೂಪರ್ ಜಾಗ. ಅಡಿಯ ಭಾಗಕ್ಕೆ ಮೆಟ್ಟಿಲು. ಹತ್ರ ಹೋಗಿ ನೋಡಬೇಕಾದ್ರೆ ಸುಮಾರು 1300ಕ್ಕಿಂತ ಹೆಚ್ಚು ಮೆಟ್ಟಿಲು ಇಳಿದು ಕೆಳಗೆ ಹೋಗಬಹುದು. ಹತ್ತೋವಾಗ ಸ್ವಲ್ಪ ಉಸಿರು ಜಜ್ಜಿಕೊಳ್ತದೆ ಬಿಡಿ. ಪಶ್ಚಿಮ ಘಟ್ಟದ ಹಸಿರು, ಸುತ್ತಲೂ ಮಂಜು, ತಂಪಾದ ಗಾಳಿ, ಹಸಿರು ಪರಿಸರ. ಫೋಟೋ ತಗೊಳ್ಳೋಕೆ ಮಸ್ತ್ ಸ್ಪಾಟ್. ಪಕ್ಕದಲ್ಲೇ ಇರೋ ಬೇರೆ ಜಾಗಗಳು ಜೋಗಕ್ಕೆ ಹೋದಾಗ ಸೈಡಲ್ಲಿ ಇವನ್ನು ನೋಡ್ಕೊಂಡು ಬರಬಹುದು. ಲಿಂಗನಮಕ್ಕಿ ಡೆಮ್ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಹೊನ್ನೆಮರಡು. ವಾಟರ್ ಆಟಗಳಿಗೆ ಫೇಮಸ್. ಇಕ್ಕೇರಿ ಮತ್ತೆ ಕೆಳಡಿಯ ಹಳೆ ಕಾಲದ ಐತಿಹಾಸಿಕ ಜಾಗಗಳು. ಜೋಗದ ಮಹತ್ವ. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರವಾಸಿ ಜಾಗ. ಶರಾವತಿ ಹೊಳೆಯಿಂದ ಕರೆಂಟ್ ತೆಗೆಯೋ ಜಲವಿದ್ಯುತ್ ಮೇನ್ ಪ್ರಾಜೆಕ್ಟ್ ಕೂಡ ಇಲ್ಲೇ ಇರೋದು. ಪ್ರಕೃತಿ ಪ್ರೇಮಿಗಳಿಗೆ, ಫೋಟೋ ತೆಗೆಯೋರಿಗೆ ಇದು ಅಸಲಿ ಸ್ವರ್ಗ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಜೋಗ ಜಲಪಾತ ಅಂದ್ರೆ ನಮ್ಮ ನಾಡಿನ ಅಸಲಿ ಪ್ರಕೃತಿ ಸೌಂದರ್ಯ. 253 ಮೀಟರ್ ಎತ್ತರದಿಂದ ರಾಜ, ರಾಣಿ, ರೋರರ್, ರಾಕೆಟ್ ಅಂತ 4 ಭಾಗವಾಗಿ ಧುಮುಕು ಶರಾವತಿ ಹೊಳೆಯ ಸೌಂದರ್ಯ ನೋಡೋಕೆ ಎಲ್ಲೆಲ್ಲಿಂದೋ ಜನ ಬರ್ತಾರೆ. ಮಳೆಗಾಲದಲ್ಲಿ ಒಂದ್ಸಲ ಆದ್ರೂ ಜೋಗಕ್ಕೆ ಹೋಗಿ ಆ ಸೌಂದರ್ಯ ನೋಡ್ಕೊಂಡು ಬರಬೇಕು.